ನಾವು ಕೂಡ ವಿರೋಧ ಪಕ್ಷದವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿಲ್ಲ, ಇದು ಚರ್ಚೆ ಮಾಡಬೇಕು ಅಂತೇಳಿ. ನಾಗೇಂದ್ರ ಅವರು ವಿಚಾರವನ್ನು ತಗೊಂಡು ಅವ್ರು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದು ಚರ್ಚೆ ಮಾಡಿ ಮನೆ ಮುಖ್ಯಮಂತ್ರಿಗಳು ಆ ಥರ ನೀವು ಚರ್ಚೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಬೋದು. ಚರ್ಚೆ ಇಲ್ಲದೆ ಕಳಿಸೋದಕ್ಕೆ ಆ ಥರ ತೀರ್ಮಾನ ಮಾಡೋದಕ್ಕೆ ಕಷ್ಟ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆನೂ ಕೂಡ ನಾವು ಸಾಂಕೇತಿಕವಾಗಿ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಮಾಡಿ ಮತ್ತೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಕ್ಕಂಥದ್ದನ್ನು ಇದು ಆಗಬಾರ್ದಾಗಿತ್ತು. ಇದನ್ನು ಆಗಬೇಕು, ಯಾಕೆಂದ್ರೆ ಬರದ ಛಾಯೆ ಇದೆ ಒಂದು ಕಡೆಗೆ. ಮತ್ತು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅದೇ ಸರ್ಕಾರದಲ್ಲಿ ಪ್ರಶ್ನೆಗಳಿರುತ್ತೆ. ಭಾಳ ಕನಸನ್ನು ಕಟ್ಕೊಂಡು ಬಂದಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅವರು ನೇತೃತ್ವದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಉತ್ತರ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಅವ್ರ ಅಡಿಯಲ್ಲಿ ನಾವು ಸಿದ್ಧವಾಗಿದ್ದೀವಿ. ಇದು ನೋಡೋಣ, ನಾಳೆ ಮಂಡೇ ಒಂದು BSc ಮೀಟಿಂಗ್ ಮೊನ್ನೆ ಮಾಡಿದ್ದಾರೆ. ಸೊ ಮಂಡೇ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲ್ಗಡೆ ಆಗ್ತದೆ. ಇದಾಗಬಾರ್ದು. ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಕಾಯ್ತಾ ಇದ್ದಾರೆ, ಎಲ್ಲ ಕೆಲಸ ಕಾರ್ಯಗಳಿದ್ದಾವೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂಥೇಳಿ ನಮ್ಮ ಬರ ಅಂತೇಳಿ ಘೋಷಣೆ ಮಾಡಬೇಕಂದ್ರೆ ಚರ್ಚೆ ಆಗಿ ನಾವೇನು ರಿಪೋರ್ಟ್ ತೊಗೊಳ್ತೀವಿ ಅದ್ರ ಮೇಲೇ ನಾವು ಸೆಂಟ್ರಲಿಗೆ ಕಳಿಸ್ಬೇಕು. ಚರ್ಚೆನೇ ಆಗಲಿಲ್ಲ ಅಂದರೆ ಬರ ಅಂತೇಳಿ ಘೋಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದೊಂದು ಭಾಳ ತಪ್ಪು. ಇದು ನಾನು ಮನವಿಯನ್ನು ಮಾಡ್ತೀನಿ. ಅಂದ್ರೆ ಅರ್ಥ ಅವ್ರು ಆಗ್ಲೇ ಕೆಟ್ಟವ್ರು ಆಗೋಗ್ಬಿಟ್ರೆ ಮನವಿ ಇಸ್ ನಾಟ್ ಮನವಿಗೆ ಯಾರನ್ನಾರು ಕೆಟ್ಟವ್ರು ಅಂದ್ಬಿಡ್ತೀರ? ಅಲ್ಲ, ಅದು ಕಾನೂನಲ್ಲಿ ಉತ್ತರ ಕೊಡ್ತೀವಿ ಅದಕ್ಕೆ. ಯಾರೋ ಒಬ್ಬ ಹಿಂಗೆ ಅಲಿಗೇಷನ್ ಇದೆ ಅಂದ ತಕ್ಷಣ ಈಸ್ ನಾಟ್ ಅಲಿಗೇಷನ್ ರೂಡ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅದೆಲ್ಲ ಒಂದು ಎನ್ಕ್ವೈರಿ ಆಯಿತು, CBI ED ಎಲ್ಲ ಆಯಿತು. ಆಗಿ ನಾವು ಆಮೇಲೆ ಕಾನೂನು ಪ್ರಕಾರ ಕೊಡ್ಬೋದು. ನಾವೇನಾದ್ರು ಹಂಗೆ ಲೆಕ್ಕ ತಗೊಂಡೋಗಿ ಹೋದ್ರೆ ವಾಷಿಂಗ್ ಮಿಷಿನ್ ಚರಿತ್ರೆ ತೆಗಿಬೇಕಾಗತ್ತೆ. UP ನಡೆದಿದೆ, ಬಿಹಾರಲ್ಲಿ ನಡೆದಿದೆ, ವೆಸ್ಟ್ ಬೆಂಗಾಲಲ್ಲಿ ನಡೆದಿದೆ. ಸೊ ಇದನ್ನೆಲ್ಲ ಬೇಡ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನನಗನ್ಸುತ್ತೆ ಅವ್ರಿಗೆ ಮನವಿ ಮಾಡ್ತೀನಿ, ನಮಗೆ ಪ್ರಶ್ನೆ ಕೇಳಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ಉತ್ತರ ಕೊಡೋದಕ್ಕೆ ತಯಾರಿ. ಹಾಗಾದ್ರೆ ದ್ವೇಷದ ರಾಜಕಾರಣ ಮಾಡೋದಕ್ಕೆ BJP ಇರ್ತಾರ? ಅಲ್ಲಲ್ಲ, ದ್ವೇಷದ್ದು 30 ಜನರು ಮಕ್ಕಳು ತೀರ್ಕೊಂಡು ಹೋದ್ರು, ರಾಮನ್ ಹುಂಡಿ ಕಳ್ತನ ಆಯ್ತು. ಹಿಂದುತ್ವ ಹೇಳೋರೆ ಖಜಾನೆನ ಅಲ್ಲಿ ಕುತ್ಕೊಳ್ಳೋರ್ಗೆ ಹಾಕ್ಬಿಟ್ರೆ, ಈಗ ಚೌಕಿದಾರರು ಅಂತೇಳಿ ಹೇಳ್ತಾ ಇದ್ದಾರೆ, ಚೌಕಿದಾರರು ಕಳ್ಳಾಗ್ಬಿಟ್ರೆ ಹೆಂಗೆ? ಹೌದು ತಾನೆ? ಸೊ ಇದೆಲ್ಲ ಪ್ರಶ್ನೆ ಮಾಡ್ಬೇಕು, ಇದೆಲ್ಲ ಚರ್ಚೆ ಆಗಬೇಕು. ಸೊ ಅದಕ್ಕೆ ಈಗ ನಾವು ಅವ್ರಿಗೆ ಹೇಳೋದು, ಅವ್ರು ನಮಗೆ ಹೇಳೋದು, ಅದು ಉಪಯೋಗ ಆಗಲ್ಲ. ಅದರಿಂದ ಏನು ಸೊಲ್ಯೂಷನ್ ರಾಜ್ಯದ ಜನರಿಗೆ ಸಿಗೋದಿಲ್ಲ. ಚರ್ಚೆ ಆಗಬೇಕು. ಚರ್ಚೆಯಲ್ಲಿ ನಮ್ಮನ್ನು ಟೀಕಾ ಟಿಪ್ಪಣಿ ಮಾಡಬೇಕು, ಚರ್ಚೆಯಲ್ಲಿ ಮಾಡಬೇಕು. ಅದು ಒಳ್ಳೆಯದು. ಕಾನೂನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾಗೇಂದ್ರ ಅವ್ರದ್ದು ಯಾವುದೇ ಥರದ ಅವ್ರೇನಾದ್ರು ಕನ್ವಿಕ್ಷನ್ ಆಗಿದ್ರೆ ಅದೇನಿದೆ ಅದ್ರ ಮೇಲೆ ಕಾನೂನಿದೆ, ಕಾನೂನು ತೀರ್ಮಾನ. ಇಲ್ಲ, ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೋಸ್ಟ್ಲಿ ನನ್ನ ಪ್ರಕಾರ ಸೋಮವಾರ ಹೊರಡಿಸ್ತಾರೆ ಏನು ಅಂತ ಹೇಳಿ. ಅವತ್ತು ಎಲ್ಲ ರೈತರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅವರವ್ರ ಭಾವನೆಯನ್ನು ಹೇಳಿದ್ದಾರೆ. ಇನ್ನೂ ಏನು ಇನ್ಫ್ಲೋ ಆಗಿದೆ, ಏನೇನಿದೆ ತೀರ್ಮಾನ ಮಾಡಿ ಅದ್ರ ಮೇಲ್ಗಡೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿ ಅವತ್ತು ನಾವೆಲ್ಲರೂ ಕೂಡ ರಿಕ್ವೆಸ್ಟ್, ನಾನು ನಿನ್ನೆನೂ ಕೂಡ ನಾನು ಚಲುವರಾಯಸ್ವಾಮಿ ಅವರಿಗೆ ಮನವಿಯನ್ನು ಮಾಡಿದೆ. ಸೋಮವಾರ ಬೆಳಗ್ಗೆ ಒಂದ್ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದೆ. ಅದೇನಾಗಿದೆ, ನಾವು ನೀರು ಕೊಡಬೇಕು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಸತಿ ಬೆಳಗ್ಗೆ ಎಲ್ಲ ಕಡೆಯೂ ತೊಂದರೆ ಆಗುತ್ತೆ, ಎಲ್ಲೂ ಬಿಡಂಗಿಲ್ಲ ಅಂತೇಳಿ ಒಂದು ಮೌಖಿಕವಾಗಿ ಹೇಳ್ಬಿಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ನಾನೇನಾದ್ರು ಅದನ್ನು ವಿರುದ್ಧವಾಗಿ ಹೋದರೆ ಅವ್ರ ವಿರುದ್ಧ ಹೋದಂಗೆ ಆಗ್ಬಿಡುತ್ತೆ. ಸೊ ಅವ್ರ ಗಮನಕ್ಕೆ ತಂದು ತೀರ್ಮಾನವನ್ನು ಅವ್ರು ಮಾಡ್ತಾರೆ. ನಾನು ಏನೂ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಅವರವರು ಅಹವಾಲುಗಳನ್ನು 2013 ಇವತ್ತುವರೆಗೂ ಕೂಡ ಬಿಹೇವಿಯರ್ ಆಫ್ ಡ್ಯಾಮ್ ಯಾವ ರೀತಿ ರಿಲೀಸ್ ಮಾಡಿದ್ದಾರೆ, ರಿಲೀಸ್ ಮಾಡಿಲ್ಲ, ಯಾವ ಬೆಳೆ ಬೆಳೆದಿದ್ರು, ಎಷ್ಟು ಬೆಳೆ ಬೆಳೆದಿದ್ರು, ಏನೇನು ಬೆಳೆ ಬೆಳೆದಿದ್ರು ಎಲ್ಲದೂ ಕೂಡ ಅದನ್ನ ತುಲಾಭಾರ ಮಾಡಿ ಅದನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆ ಸ್ಟ್ಯಾಟಿಸ್ಟಿಕ್ಸ್ನ ಯಾರು ನಮ್ಮ ಚಲುವಣ್ಣವರಿಗೆ ಕಳಿಸ್ಕೊಟ್ಟಿದ್ವಿ. ಚಲುವಣ್ಣವ್ರ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಡಿಸಿಷನ್ ತಗೊಳ್ತಾರೆ. ಅವರು ಮಾತಾಡೋರು ಆ ಡಮ್ಮಿಯಾಗಿ ಆ ಪಕ್ಷದೊಳಗೆ ಎಲ್ಲಿ ಕೂತ್ಕೊಂಡ್ರೆ ದಿಕ್ಕು ದೇಶ ಇಲ್ಲ, ಅದನ್ನು ಫಸ್ಟ್ ತೀರ್ಮಾನ ಮಾಡ್ತಾರೆ. ಮಾತುಗಳನ್ನ ಆಡ್ಬೇಕಂದ್ರೆ ಬೇಕಾದಷ್ಟಿದ್ದಾವೆ. ಹೊಲಸಿಗೆ ಮಾತು ಉತ್ತರ ಕೊಟ್ಟು ಆಮೇಲೆ ಇದೆಲ್ಲ ಏನು ಗೊತ್ತಾ, ಕೆಲವು ಸತಿ ಈ ಕಾರ್ ರಿಪೇರಿಗೆ ಹೋಗ್ತೀರಿ ನೀವು, ಅದೇ ಕಾರ್ನ ಎಷ್ಟು ರಿಪೇರಿ ಮಾಡ್ತೀರಿ ನೀವು?
ಮಾಡಿ 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 ಗ್ಯಾರೇಜ್ ಓನರ್ ಹೇಳ್ಬಿಡ್ತಾನೆ, ಇಲ್ಲ ಇದು ತುಕ್ಕು ಹಿಡಿದಿರೋ ರಿಪೇರಿ ಮಾಡೋಕ್ಕಾಗಲ್ಲ ಅಂತ. ತುಕ್ಕಿರೋ ಹಿಡ್ಕೊಂಡಿರೋ ಗಿರಾಕಿಗೆ ಇನ್ನೂ ಏನು ಉತ್ತರ ಕೊಡ್ತಕ್ಕಾಗಲ್ಲ. ಅದೆಲ್ಲ ಕೊಡಬಾರ್ದು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಆಸ್ಕಿಂಗ್ ಇವನ್ ಕ್ವೆಶ್ಚನ್ ಆಲ್ಸೋ. ಯಾಕಂದರೆ ನೀವು ಕ್ವೆಶ್ಚನ್ ಕೇಳೋದು ಆ ತುಕ್ಕು ಹಿಡ್ದಂಗೆ ಇರಬಾರ್ದು, ನಿಮ್ಗೆ ವ್ಯಾಲ್ಯೂಬಲ್ ಇರಬೇಕು, ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗಬೇಕು. ತುಕ್ಕು ಹಿಡೋದು ನೀವು ಎಷ್ಟು ತಿಕ್ಕಿದ್ರೇನೋ ಅಷ್ಟೇ ಅದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್.